ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಕುಮಟಾದ ಬ್ರಿಕ್ಸ್ ಕೃಷಿ ನವೋದ್ಯಮದ ಹೊಸ ಮಾದರಿ, ಎಂಎಸ್ಎಂಇ ಕಾರ್ಯಕ್ಷಮತೆ, ನವೋದ್ಯಮಿಗಳಿಗಾಗಿ ದಾವಣಗೆರೆಯಲ್ಲಿ ಕಾರ್ಯಾಗಾರ. ಬೆಳಗಾವಿ ಜಿಲ್ಲೆ ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರಭೂಮಿ ಹಾಗೂ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ. ಅಂಟುವಾಳಕಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ರವಿಶಂಕರ್ ಭಟ್ ಸಾರಥ್ಯದ ಬಯೋಲಾಜಿಕಲ್ ರಿಸರ್ಚ್ ಇನ್ನೋವೇಷನ್ ಸೆಂಟರ್ ಆಂಡ್ ಸೊಲ್ಯೂಷನ್ಸ್ ಬ್ರಿಕ್ಸ್ ಇಕೋ ಸ್ವಚ್ಛ 3R ಹಾಗೂ ಇಕೋ ಸತ್ವ ಸರಣಿಯ ದೇಸಿ ಉತ್ಪನ್ನಗಳು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ನವೋದ್ಯಮದ ಹೊಸ ಮಾದರಿ. ಸಮಾಚಾರ ದರ್ಶನಕ್ಕಾಗಿ ರವಿಶಂಕರ್ ಭಟ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾವು ಅಂಟುವಾಳಕಾಯಿ ಮತ್ತು ಶೀಗೆಕಾಯಿ ಉಪಯೋಗ ಮಾಡಿಕೊಂಡು ಮನೆ ಬಳಕೆಯ ಶುಚಿಕಾರಕ ಉತ್ಪನ್ನಗಳನ್ನು ಮಾಡ್ತೀವಿ. ಅಂದ್ರೆ ಬಟ್ಟೆ ವಾಶ್, ಫ್ಯಾಬ್ರಿಕ್ ವಾಶ್ ಇರಬಹುದು, ಡಿಶ್ ವಾಶ್, ಪಾತ್ರೆ ತೊಳೆಯುವ ಲಿಕ್ವಿಡ್ ಇರಬಹುದು, ಟಾಯ್ಲೆಟ್ ಕ್ಲೀನರ್, ಸರ್ಫೇಸ್ ಕ್ಲೀನರ್, ಈ ತರ ಶಾಂಪೂ, ತುಂಬಾ ಪ್ರಾಡಕ್ಟ್ ಗಳನ್ನು ಮಾಡಿದೀವಿ. ಇದರ ಉದ್ದೇಶ ನಮ್ಮ ತ್ವಚೆಗೆ ಮತ್ತೆ ನಮ್ಮ ದೇಹಕ್ಕೆ ಇದು ಯಾವುದೇ ದುಷ್ಪರಿಣಾಮಗಳನ್ನು ಬೀರುವುದಿಲ್ಲ. ಇನ್ನೊಂದು, ಇದರಿಂದ ಬಳಕೆ ನಂತರ ನಮ್ಮ ಬಚ್ಚಲ ಮನೆ ನೀರು ಅಥವಾ ಸಿಂಕ್ ಇಂದ ಹೋಗಿದ ನೀರು ವಾತಾವರಣಕ್ಕೆ ಸೇರಿದ್ರು ಬೂದು ನೀರು ಅಂತ ಏನ್ ಹೇಳ್ತೀವಿ, ಅದು ವಾತಾವರಣಕ್ಕೆ ಏನೂ ಕಲುಷಿತ ಮಾಡಲ್ಲ. ರೈತರ ನಾವು ಅಂಟುವಾಳಕಾಯಿ ಶಿಕಾಕಾಯಿ ತರೋದ್ರಿಂದ ಇದು ಒಂದು ವ್ಯಾಲ್ಯೂ ಅಡಿಷನ್, ಅಂದ್ರೆ ಮೌಲ್ಯವರ್ಧನೆ. ಅವ್ರಿಗೂ ಇದೊಂದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತಂತ ಒಂದು ಉದ್ದೇಶದಿಂದ ಮಾಡಿರುವಂತ ಸಂಸ್ಥೆ. ನಮ್ಮ ಪ್ರಕೃತಿಯನ್ನ ಚೆನ್ನಾಗಿ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭೂಮಿಯನ್ನು ನೀಡುವ ಒಂದು ಉದ್ದೇಶದಿಂದ ಈ ಒಂದು ಪ್ರಾಡಕ್ಟ್ ಗಳನ್ನ ಮಾಡಿದ್ದೇವೆ. ದೇಶದ ಆರ್ಥಿಕ ಸುದೃಢತೆಗೆ ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳು ಮಹತ್ವದ ಕೊಡುಗೆ ನೀಡುತ್ತಿವೆ ಎಂದು ದಾವಣಗೆರೆ ಜಿಲ್ಲೆ ಕೈಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಆರ್ ಗಣೇಶ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಜರುಗಿದ ಎಂಎಸ್ಎಂಇಗಳ ಕಾರ್ಯಕ್ಷಮತೆ ಹೆಚ್ಚಿಸಿ ವೇಗವರ್ಧಿಸುವ ಯೋಜನೆ ಅಡಿ ನವೋದ್ಯಮಿಗಳಿಗೆ ಆಯೋಜಿಸಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಎಂಎಸ್ಎಂಇಗಳು ತುಂಬಾ ವೇಗವಾಗಿ ಅಭಿವೃದ್ಧಿಗೊಳ್ಳಬೇಕು, ಹೊಸ ಎಂಎಸ್ಎಂಇಗಳು ಸ್ಥಾಪನೆ ಆಗಬೇಕು, ಜೊತೆಗೆ ಇರುವಂತಹ ಎಂಎಸ್ಎಂಇಗಳು ನೆಕ್ಸ್ಟ್ ಲೆವೆಲ್ಗೆ ಅವು ಬಲಪಡಬೇಕು. ಕರ್ನಾಟಕ ಸರ್ಕಾರ ಹಿಂದೆ ಯಾವುದೇ ಒಂದು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಬೇಕಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸ್ಥಾಪನೆ ಮಾಡೋಕೆ ಅವಕಾಶ ಇರಲಿಲ್ಲ. 2 ಎಕರೆ ತನಕ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರು ಸಹ ಕನ್ವರ್ಷನ್ ಮಾಡಬೇಕಾಗಿರುವಂತಹ ಪ್ರಕ್ರಿಯೆಯಿಂದ ಕೈ ಬಿಟ್ಟಿದೆ. ಬಿಲ್ಡಿಂಗ್ ಪ್ಲಾನ್ 30 ದಿನದೊಳಗೆ ಮಾಡಿ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಆಟೋಮೆಟಿಕ್ ಆಗಿ 31ನೇ ದಿನಕ್ಕೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಜನರೇಟ್ ಆಗುವಂತ ಒಂದು ಸಿಸ್ಟಮ್ ಅನ್ನ ಕರ್ನಾಟಕ ಘನ ಸರ್ಕಾರ ತಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಂಎಸ್ಎಂಇಗಳ ಬಲವರ್ಧನೆಗಾಗಿ ರೂಪಿಸಿದೆ. ರಾಷ್ಟ್ರಸಂತ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯುತ್ಸವದ ಹಿನ್ನೆಲೆ ಹೊಸದಿಲ್ಲಿಯ ಭಾರತ ಮಂಟಪಂದಲ್ಲಿ ಆಯೋಜಿಸಿದ್ದ ವಿಕಸಿತ ಭಾರತ ಯುವ ನಾಯಕರೊಂದಿಗೆ ಸಂವಾದ 2026ರ ಕಾರ್ಯಕ್ರಮದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಗ್ರಾಮೀಣ ಪ್ರತಿಭೆ ಸಂಜಯ್ ಕುಮಾರ್ ಬಿರಾದಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ತೆಲಗಿಯ ಸಂಜಯ್ ಕುಮಾರ್ ಕಾಮನ್ವೆಲ್ತ್ ಯೂತ್ ಕ್ಲೈಮೇಟ್ ಚೇಂಜ್ ನೆಟ್ವರ್ಕ್ ಇಂಡಿಯಾದ ಯುವ ನಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಅವರು ತಮ್ಮ ಖುಷಿ ವ್ಯಕ್ತಪಡಿಸಿದ್ದಾರೆ. ವಿಕಸಿತ್ ಭಾರತ್ ಯೂತ್ ಲೀಡರ್ಸ್ ಡೈಲಾಗ್ VBYLD 2026ರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರೊಂದಿಗೆ ನಾನು ಕುಳಿತುಕೊಳ್ಳುವ ಅವಕಾಶ ನನಗೆ ದೊರೆಯಿತು. ಇದಕ್ಕೂ ಮೊದಲು ನಾನು ಇತ್ತೀಚೆಗಷ್ಟೇ ನಡೆದ ಗುಜರಾತಿನ ಆನಂದದಿಂದ ನರ್ಮದಾ ಡಿಸ್ಟ್ರಿಕ್ಟ್ ವರೆಗೂ ನಡೆದಂತಹ ಯುನಿಟಿ ಮಾರ್ಚ್ ಕಾರ್ಯಕ್ರಮದಲ್ಲಿ ಪದಯಾತ್ರೆಯಾಗಿ 11 ದಿನಗಳ ಕಾಲ 185 ಕಿಲೋಮೀಟರ್ ನಡೆದು ಯುನಿಟಿ ಮಾರ್ಚ್ ಅನ್ನು ತಲುಪಿದ್ದೆವು. ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ ಭಾರತ ದೇಶದಿಂದ 50 ಲಕ್ಷ ಯುವಕರು ಅಪ್ಲಿಕೇಶನ್ ಹಾಕಿದ್ದರು. ಅದರಲ್ಲಿ 3,000 ಯುವಕರನ್ನು ಆಯ್ಕೆ ಮಾಡಿದ್ದರು. ಅದರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಹತ್ತಿರ ಕುಳಿತುಕೊಳ್ಳುವ ಅವಕಾಶ ನನಗೆ ದೊರೆತಿದ್ದು ಬಹಳ ಹೆಮ್ಮೆಯ ಸಂಗತಿ. ಹಾಗೂ ಅವರೊಂದಿಗೆ ಏಕಕಾಲದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡುವಂತಹ ಸೌಭಾಗ್ಯ ನನಗೆ ದೊರಕಿದ್ದು ಬಹಳ ಸಂತಸ ತರಿಸಿದೆ. ಟಿಬೇಟಿಯನ್ನರ ಪರಮೋಚ್ಚ ಧರ್ಮಗುರು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಭಾಜನರಾದ 14ನೇ ದಲೈಲಾಮಾ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದ ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರದ ಡ್ರೇಪುಂಗ್ ಗೊಮಾಂಗ್ ಮಾನೆಸ್ಟ್ರಿಯಲ್ಲಿ 45 ದಿನಗಳ ವಿಶೇಷ ಧಾರ್ಮಿಕ ದರ್ಶನಗಳ ಚರ್ಚೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಸ್ರಾರು ಬೌದ್ಧ ಭಿಕ್ಕುಗಳಿಗೆ ಮಾರ್ಗದರ್ಶನ ನೀಡಿದರು. ಕೋರ್ ಗ್ರೂಪ್ ಫಾರ್ ಟಿಬೆಟ್
ರಾಷ್ಟ್ರೀಯ ಸಹ ಸಂಯೋಜಕ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಅಮೃತ್ ಜೋಶಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಬೌದ್ಧ ದರ್ಶನ ಮತ್ತು ಬೌದ್ಧ ಕ್ಷೇತ್ರಗಳ ಅಭಿವೃದ್ಧಿ, ವಿಕಾಸ ಮತ್ತು ಒಟ್ಟು ಬೌದ್ಧ ಕ್ಷೇತ್ರ ಸಂಬಂಧ ಅನೇಕ ಆಯಾಮಗಳಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆಯೋ ಅವೆಲ್ಲವನ್ನು ಕೂಡ ಈ ಹಿರಿಯರ ಗಮನಕ್ಕೆ ತರಲಾಗಿತ್ತು. ವಿಶೇಷವಾಗಿ ಕೆಲ ದಿನಗಳ ಹಿಂದೆ 127 ವರ್ಷಗಳ ನಂತರ ಭಗವಾನ್ ಬುದ್ಧನ ಅವಶೇಷಗಳನ್ನು ಮರಳಿ ಭಾರತಕ್ಕೆ ತರುವಂತ ಪ್ರಯತ್ನವನ್ನು ಏನು ಸರ್ಕಾರ ಮಾಡಿತ್ತು. ಜೊತೆಗೆ ಪಾಲಿ ಭಾಷೆಗೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಕೊಡುವಂತ ಏನು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಇದನ್ನ ಸಾಮೂಹಿಕವಾಗಿ ಎಲ್ಲ ಹಿರಿಯ ಭಿಕ್ಷುಗಳು ಕೂಡ ಶ್ಲಾಘಿಸಿದರು ಮತ್ತು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು. ಈ ವಿಷಯವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿದ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯ ಹಾಗೂ ವೀರಭೂಮಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು. ಬೈಲಹೊಂಗಲದ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷ ರಾಜು ಸೊಗಲ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ನಾವು ಕಳೆದ 27 ವರ್ಷಗಳಿಂದ ರಾಯನ ಸಮಿತಿ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ನಂದಗಡದಲ್ಲಿರುವ ರಾಯಣ್ಣನ ಸಮಾಧಿಯಿಂದ ಅವನ ಆತ್ಮ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಬೈಲಹೊಂಗಲ ಪಟ್ಟಣದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿಗೆ ಅರ್ಪಣೆ ಮಾಡುವ ಕೆಲಸ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ, ಬಿಚ್ಚುಗತ್ತಿ ಚನ್ನಬಸಪ್ಪ ಇರ್ಬೋದು, ಸರ್ದಾರ್ ಗುರುಸಿದ್ದಪ್ಪನವ್ರು ಇರ್ಬೋದು, ಅವ್ರದೆಲ್ಲ ತ್ಯಾಗ ಬಲಿದಾನ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸವನ್ನ ಮಾಡುತ್ತಾ ಬಂದಿದ್ದೇವೆ. ಯುವ ಪೀಳಿಗೆ ದೇಶ ಸೇವೆ ಮಾಡಲು ಮುಂದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಮಾಡ್ತಿದ್ವಿ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಚಾಲುಕ್ಯರ ವಾಸ್ತುಶಿಲ್ಪಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡು ಮನ್ನಣೆ ಪಡೆದ ಐಹೊಳೆಯಲ್ಲಿ ಚಾಲುಕ್ಯ ಉತ್ಸವ ವೈಭವದಿಂದ ಸಮಾರೋಪಗೊಂಡಿತು. ಐಹೊಳೆಯ ದುರ್ಗಾ ದೇವಾಲಯ ಸಮುಚ್ಚಯದ ಜಯಸಿಂಹ ಕಲಾವೇದಿಕೆಯಲ್ಲಿ 30ಕ್ಕೂ ಹೆಚ್ಚು ಕಲಾತಂಡಗಳು ಸಮಾರೋಪದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಮನಸೂರೆಗೊಂಡವು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಬಾದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ, ಚಾಲುಕ್ಯ ಉತ್ಸವ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಪಥೇಶ್ವರ ತಗೊಂಡ ಆ ದಕ್ಷಿಣ ಭಾರತ ಅಂತ ಹೇಳಿ ಬರೀ ಚರ್ಚೆಗೆ ಒಳಪಡೋದಕ್ಕಲ್ಲ, ಆ ಪುಣ್ಯಾತ್ಮ ಹೊರದೇಶದವರಿಗೂ ಸತ ಸಹಾಯ ಸಹಕಾರವನ್ನ ನೀಡಿದ್ದ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಬೇಕಾಗೈತಿ. ಇಮ್ಮಡಿ ಪುಲಿಕೇಶಿ ಅವರನ್ನ ಮತ್ತೆ ಈ ಚಾಲುಕ್ಯ ನಾಡ ಆಳಿದಂತ ನಾಡನ್ನ ಅವ್ರ ಬಗ್ಗೆ ಇನ್ನ ಹೇಳಕತ್ತಿಲ್ಲ. ಯಾವುದೇ ರೀತಿಯಾಗಿ ಶಾಲೆ ಕಾಲೇಜುಗಳದಾಗ ಹೇಳಕತ್ತಿಲ್ಲ, ವಿಶ್ವವಿದ್ಯಾಲಯದಾಗ ಸತ ಅವರಿಗೋಸ್ಕರ ಚರ್ಚೆಗಳು ಆಗಕತ್ತಿಲ್ಲ. ಈ ವೇದಿಕೆ ಮುಖಾಂತರವಾಗಿ ಇನ್ಮೇಲಿಂದ ವಿಶೇಷವಾದಂತ ಒಂದು ಬದಲಾವಣೆಯನ್ನ ನಾವು ಮಾಡಕ್ ಚಾಲು ಮಾಡೋಣ. ಪ್ರತಿಯೊಂದು ಶಾಲೆಯಾಗ ಮತ್ತು ಪ್ರತಿಯೊಂದು ಮನೆಯಾಗೂ ಸತ ನಮ್ಮ ಚಾಲಕರ ಬಗ್ಗೆ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಒಂದಲ್ಲ ಒಂದು ರೀತಿ ಕಥೆಗಳನ್ನ ಹೇಳ್ಕೊಂತ ಹೋಗ್ರಿ. ಕೇಂದ್ರಾಡಳಿತ ಪ್ರದೇಶ ದಿಯು ದಮನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಖೇಲೋ ಇಂಡಿಯಾ ರಾಷ್ಟ್ರೀಯ ಕಡಲತಡಿಯ ಮಲ್ಲಕಂಬ ಸ್ಪರ್ಧೆಯಲ್ಲಿ ಬಾಗಲಕೋಟೆ ತಾಲೂಕು ತುಳಸಿಗೇರಿಯ ಏಕನಾಥ್ ದಿವಟಗಿ ಕಂಚಿನ ಪದಕಕ್ಕೆ ಭಾಜನರಾಗಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಮೆಟ್ರಿಕ್ ನಂತರದ ಸರ್ಕಾರಿ ವಸತಿ ನಿಲಯದಲ್ಲಿ ಸಿಕೆ ಚನ್ನಾಳ್ ಅವರ ಮಾರ್ಗದರ್ಶನದಲ್ಲಿ ದೈಹಿಕ ಶಿಕ್ಷಣ ಪಡೆಯುತ್ತಿರುವ ಏಕನಾಥ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026 ಡಿಯು ಮತ್ತು ದಮನ್ ನಲ್ಲಿ ನಡೆದಿದೆ. ಇದರಲ್ಲಿ ನಾವು ಕರ್ನಾಟಕ ರಾಜ್ಯವನ್ನು ರಿಪ್ರೆಸೆಂಟ್ ಮಾಡಿ ಕಂಚಿನ ಪದಕವನ್ನು ಪಡೆದಿದ್ದೇವೆ. ಇದು ನಮಗೆ ಬಹಳ ಖುಷಿ ಕ್ಷಣ ಆಗಿದೆ. ಯಾಕಂದ್ರೆ 11 ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಮಲ್ಲಕಂಬವನ್ನು. ಇದು ನನ್ನ ಮೊದಲ ಕಂಚಿನ ಪದಕ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ನಾನು ಗೆದ್ದಿದ್ದು ಇದು ತುಂಬಾ ಸಂತಸವನ್ನು ಉಂಟು ಮಾಡಿದೆ ನನಗೆ. ಬಸವೇಶ್ವರ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾಗಿರಿ ಬಾಗಲಕೋಟೆನಲ್ಲಿ 3ನೇ ಸೆಮಿಸ್ಟರ್ ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ. ನನ್ನ ಮುಂದಿನ ಗೋಲ್ ಏಷ್ಯನ್ ಗೇಮ್ಸ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬಾ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದೇವೆ. ಮುಂಬರುವ 2036 ಒಲಿಂಪಿಕ್ಸ್ ನಲ್ಲಿ ಅದು ನಮ್ಮ ಭಾರತದಲ್ಲಿ ನಡೆಯುವುದರಿಂದ ನಮ್ಮ ಮೋದಿಜಿ ಅವರು ಮಲ್ಲಕಂಬವನ್ನು ಕೂಡ ಒಲಿಂಪಿಕ್ ಗೆ ಆಡ್ ಮಾಡುವ ಒಂದು ಸಂದೇಶವನ್ನು ನೀಡಿದ್ದಾರೆ. ಈಗ ಆಲ್ರೆಡಿ ಮಲ್ಲಕಂಬದ ವರ್ಲ್ಡ್ ಕಪ್ 2 ಸಾರಿ ನಡೆದಿದೆ. ಮುಂಬರುವ ದಿನಗಳಲ್ಲಿ ನಾವು ವರ್ಲ್ಡ್ ಕಪ್ ನಲ್ಲಿ ಆಡಬೇಕೆನ್ನೋ ಆಸೆ ಇದೆ. ಅದಕ್ಕೆ ನಾವು ಸತತ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.